Hello students, welcome to RH Chemistry. So ಇವತ್ತಿನ ವಿಡಿಯೋದಲ್ಲಿ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂಡ್ ಪೀರಿಯಾಡಿಸಿಟಿ ಇನ್ ಪ್ರಾಪರ್ಟೀಸ್ ಇಂದ 40 ಕ್ವೆಶ್ಚನ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್. ಸೊ ಇದರ ಲಿಂಕ್ ಅನ್ನು ಮತ್ತೆ ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ ಲಿಂಕ್ ಅನ್ನು ಕೂಡ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಗೋ ಥ್ರೂ ದಟ್ ಸಿನಾಪ್ಸಿಸ್. ಓಕೆ, ಸೊ ಫಸ್ಟ್ ಕ್ವೆಶ್ಚನ್ ನೋಡಿ, ದ ಲೆಸ್ ನೆಗೆಟಿವ್ ಎಲೆಕ್ಟ್ರಾನ್ ಗಿನ್ ಎಂಥಾಲ್ಪಿ ಆಫ್ ಫ್ಲೂರಿನ್ than that of the chlorine is due to the. So fluorine, we know that fluorine is less than the chlorine. ಹೌದಾ? ಅದಕ್ಕೆ ರೀಸನ್ ಏನಂತ ನೋಡ್ತಾ ಹೋದಾಗ, ರಿಮೆಂಬರ್ ಫ್ಲೂರಿನ್ ಇನ್ ವಿಚ್ ಬಿಕಾಸ್ ಆಫ್ ದ ಸ್ಮಾಲ್ ಸೈಜ್ ದರ್ ಇಸ್ ಇಂಟರ್ ಎಲೆಕ್ಟ್ರಾನಿಕ್ ರಿಪಲ್ಷನ್. ಬಿಕಾಸ್ ಆಫ್ that reason, remember answer for this question will be first one. Then which of the following statement is correct? ಸೊ ಸ್ಟೇಟ್ಮೆಂಟ್ ಕರೆಕ್ಟ್ ನೋಡ್ತಾ ಹೋಗಿ. ಅಟಾಮಿಕ್ ಸೈಜ್ ಡಿಕ್ರೀಸಸ್, ರಾಂಗ್, ಇಟ್ ಈಸ್ ಇನ್ಕ್ರೀಸಸ್. ಹೌದಾ? ಸೊ ರೇಡಿಯಸ್ ಆಫ್ ಕ್ಯಾಟಿಯಾನ್ ಇಸ್ ಮೋರ್ ಅಂತ ಇದೆ, ಸೊ ಇಟ್ ಈಸ್ ಲೆಸ್. ಹೌದಾ? ಸೊ ಅಟಾಮಿಕ್ ಸೈಜ್ ಡಿಕ್ರೀಸಸ್ ಅಲಾಂಗ್ ದ ಪೀರಿಯಡ್ ಅಂತ ಇದೆ, ಕರೆಕ್ಟಾ? ಎಸ್, ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ವಿಲ್ ಬಿ ಸಿ. Gallium is named by the Mendeleev. So we know that Mendeleev has given some empty space in the periodic table for those elements which is not yet has been discovered at that time. So what he has done is, so aluminium ಕೆಳಗಡೆ ಗ್ಯಾಲಿಯಂ ಗೆ ಒಂದು ಪ್ಲೇಸ್ ಅನ್ನು ಕೊಟ್ಟು ಅದನ್ನ ಎಕಾ ಅಲ್ಯೂಮಿನಿಯಂ ಅಂತ ಕರೆದ. ಹೌದಾ? ಇದೇ ರೀತಿ ರಿಮೆಂಬರ್, ಸೊ ಸಿಲಿಕಾನ್ ಕೆಳಗಡೆ ಜರ್ಮ್ಯಾನಿಯಂ ಗೆ ಸ್ಪೇಸ್ ಕೊಟ್ಬಿಟ್ಟು ಎಕಾ ಸಿಲಿಕಾನ್ ಅಂತ ಕರೀತಾನೆ. ಸೊ ಅಂದ್ರೆ ಗ್ಯಾಲಿಯಂ ಕೆಳಗಡೆ ಇರೋದು ಯಾವುದು? ಎಕಾ ಅಲ್ಯೂಮಿನಿಯಂ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಎ. ಕಾಸ್ ಆಫ್ ದ ಪಿರಿಯಾಡಿಕ್ ಟೇಬಲ್ ಈಸ್ ಡ್ಯೂ ಟು. ಸೊ ಪಿರಿಯಾಡಿಕ್ ಪ್ರಾಪರ್ಟೀಸ್ ಯಾಕೆ ಇರ್ತದ? ಪಿರಿಯಾಡಿಕ್ ಪ್ರಾಪರ್ಟೀಸ್ ಅನ್ನೋದು ಯಾಕೆ ರಿಪೀಟ್ ಆಗ್ತದೆ ಪಿರಿಯಾಡಿಕಲಿ ಅಂತ ಅಂದ್ರೆ, ಬಿಕಾಸ್ ಆಫ್ ದ ಸೇಮ್ ಕಾನ್ಫಿಗರೇಷನ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಡಿ. ಸೊ ರಿಮೆಂಬರ್, ದಿಸ್ ಪಿರಿಯಾಡಿಕ್ ಪ್ರಾಪರ್ಟೀಸ್ ಇಂದ ಬಹಳ ಸಿಂಪಲ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ನಿಮ್ಮ ಕಾನ್ಸೆಪ್ಟ್ ಕ್ಲಿಯರ್ ಇತ್ತಂದ್ರೆ, ಅಂದ್ರೆ ನಿಮ್ಮ ಸಿನಾಪ್ಸಿಸ್ ಪಾರ್ಟ್ ಕ್ಲಿಯರ್ ಇತ್ತಂದ್ರೆ, ಯು ಕ್ಯಾನ್ ಸಾಲ್ವ್ ದೀಸ್ ಕ್ವಶನ್ಸ್ ವೆರಿ ಈಸಿಲಿ. And the fifth question ನೋಡಿ, which of the following statement is incorrect ಅಂತ ಕೇಳ್ತಾ ಇದ್ದಾರೆ. ಇನ್ಕರೆಕ್ಟ್ ನೋಡ್ತಾ ಹೋಗಿ. The element of subgroups are all normal elements. ಹೌದಾ? ಸೊ ಎಲಿಮೆಂಟ್ಸ್ ಆಫ್ ಸಬ್ ಗ್ರೂಪ್ಸ್ ಆರ್ ಆಲ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಬಿ. ಸೊ ಜನರಲಿ ಇದು ಸ್ವಲ್ಪ ಓಲ್ಡ್ ಕ್ವಶನ್. ಇದು ಏನಂದ್ರೆ, ಈಗ ನೋಡಿ, ಸೊ ಏನ್ ಮಾಡಿದ್ರು, 1A 1B 2A 2B ಅಂತ ಹೇಳಿ ನಿಮ್ಗೆ ಹಳೆ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಕಂಡ್ರೆ ಕಾಣಿಸ್ತದೆ. ಹೌದಾ? ಸೊ ಎಲಿಮೆಂಟ್ಸ್ ಆಫ್ ಸಬ್ ಗ್ರೂಪ್ಸ್ ಆಫ್ ನಾರ್ಮಲ್ ಎಲಿಮೆಂಟ್ಸ್ ಎ ಅಂತಂದ್ರೆ, ಸೊ 1A 2A 3A 4A 5A ಇವೆಲ್ಲದೂ ಕೂಡ ನಾರ್ಮಲ್ ಎಲಿಮೆಂಟ್ಸ್. ಗೊತ್ತಿಲ್ಲ ನಾರ್ಮಲ್ ಎಲಿಮೆಂಟ್ಸ್ ಅಂದ್ರೆ ಏನು? ಎಸ್ ಅಂಡ್ ಪಿ ಬ್ಲಾಕ್ ಎಲಿಮೆಂಟ್ ನಾವು ನಾರ್ಮಲ್ ಎಲಿಮೆಂಟ್ಸ್ ಅಂತ ಕರೆದ್ವಿ. ಸೊ ಟ್ರಾನ್ಸಿಷನ್ ಎಲಿಮೆಂಟ್ ಡಿ ಬ್ಲಾಕ್ ಎಲಿಮೆಂಟ್. ಎಲ್ಲ ಬಿ ನೋಡಿ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಲ್ಲಿ ಇದೆ. ಸೊ ಇವೆರಡೂ ಕೂಡ ಕರೆಕ್ಟೇ. ಎಲಿಮೆಂಟ್ಸ್ ಆನ್ ದ ಲೆಫ್ಟ್ ಆಫ್ ದ ಪಿರಿಯಾಡಿಕ್ ಟೇಬಲ್ಸ್ ಆರ್ ಮೆಟಲ್ಸ್ ಅಂತಾರೆ, ಕರೆಕ್ಟಾ? ನೋಡಿ ಪಿರಿಯಾಡಿಕ್ ಟೇಬಲ್ ದಲ್ಲಿ ರೈಟ್ ನಿಮ್ಮ ಹತ್ರ ಏನಿದೆ? ರೈಟ್. ಸೊ ರೈಟ್ ಶುಡ್ ಬಿ ನಾನ್ ಮೆಟಲ್ಸ್. ರೈಟ್ ಶುಡ್ ಬಿ ನಾನ್ ಮೆಟಲ್ಸ್. ಸೊ ಲೆಫ್ಟ್ ಶುಡ್ ಬಿ ಮೆಟಲ್ಸ್. ಸೊ ಆನ್ ದ ರೈಟ್ ನಾನ್ ಮೆಟಲ್ಸ್. ಇನ್ ದ ಮಿಡಲ್ ಮೆಟಲಾಯ್ಡ್ ಅಂತಾರೆ. ಮಿಡಲ್ ಮೆಟಲಾಯ್ಡ್ ರಾಂಗ್, ಯಾಕಂದ್ರೆ ಟ್ರಾನ್ಸಿಷನ್ ಮೆಟಲ್ಸ್ ಇದೆ, ಮಿಡಲ್ ಟ್ರಾನ್ಸಿಷನ್ ಮೆಟಲ್ಸ್ ಇದೆ. ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಇನ್ಕರೆಕ್ಟ್, ಸಿ. ಪರ್ಸೆಂಟೇಜ್ ಆಫ್ ಅಯಾನಿಕ್ ಕ್ಯಾರೆಕ್ಟರ್ ಒಂದು ಫಾರ್ಮುಲಾ ಇದೆ, ನೆನ್ಪಿಟ್ಕೊಳ್ಳಿ. ಸೊ ಫಾರ್ಮುಲಾ ಏನು ಹೇಳ್ತದೆ ಅಂತಂದ್ರೆ, 16 ಇಂಟು XA ಮೈನಸ್ XB ಪ್ಲಸ್ 3.5 ಇಂಟು XA ಮೈನಸ್ XB ಹೋಲ್ ಸ್ಕ್ವೇರ್. ರಿಮೆಂಬರ್, ಓಕೆ? ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ನೆನ್ಪಿಟ್ಕೊಳ್ಳಿ. ಸೊ ಈ ಒಂದು ಫಾರ್ಮುಲಾ ಯೂಸ್ ಮಾಡ್ಬೋದು. XA ಆ್ಯಂಡ್ XB ಅಂತಂದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, 3 and 2.1. ನೀವು ಸಬ್ಸ್ಟಿಟ್ಯೂಟ್ ಮಾಡಿ. 16 ಇಂಟು 3 ಮೈನಸ್ 0 2.1 ಪ್ಲಸ್ 3.5 ಇಂಟು XA 3 ಮೈನಸ್ 2.1 ಸ್ಕ್ವೇರ್. ಸೊ ಆಲ್ಮೋಸ್ಟ್ ಯು ವಿಲ್ ಗೆಟ್ 17.235 ಆಸ್ ಅ ಆನ್ಸರ್. ಸೊ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಎ. ಸೆವೆಂತ್, ವಿಚ್ ಆಫ್ ದ ಫಾಲೋವಿಂಗ್ ಆರ್ಡರ್ ಇಸ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್? ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ಅಂದರೆ, ಸೊ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ನಾನ್ ಮೆಟಾಲಿಕ್ ಅಂದ್ರೆ ಮೀನಿಂಗ್ ಏನು? ಸೊ ನಾನ್ ಮೆಟಾಲಿಕ್ ನೇಚರ್. ಸಿ ಆಲ್ವೇಸ್ ರಿಮೆಂಬರ್ ಅಲಾಂಗ್ ದ ಪೀರಿಯಡ್. ಸೊ ನಾನ್ ಮೆಟಾಲಿಕ್ ನೇಚರ್. ಸೊ ನಾನ್ ಮೆಟಾಲಿಕ್ ನೇಚರ್ ಇನ್ಕ್ರೀಸಸ್ ಬಿಕಾಸ್ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸಸ್. ಹಾಗೆ ನೋಡ್ತಾ ಹೋದ್ರೆ ಫ್ಲೂರಿನ್ ಇಸ್ ದ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್, ದೆನ್ ನೈಟ್ರೋಜನ್, ಕಾರ್ಬನ್, ಬೋರಾನ್, ಸಿಲಿಕಾನ್. ಸೊ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಸಿ. ವಿಚ್ ಆಫ್ ದ ಫಾಲೋವಿಂಗ್ ಸ್ಪೀಸೀಸ್ ವಿಲ್ ಹ್ಯಾವ್ ಸ್ಮಾಲೆಸ್ಟ್ ಅಂಡ್ ಲಾರ್ಜೆಸ್ಟ್ ರೇಡಿಯೈ? ಸೊ ನೋಡಿ, ಇದಿಷ್ಟರೊಳಗೆ ಸ್ಮಾಲೆಸ್ಟ್ ಆ್ಯಂಡ್ ಲಾರ್ಜೆಸ್ಟ್ ರೇಡಿಯೈ ಅಂತ ನೋಡಿದಾಗ, ಸ್ಮಾಲೆಸ್ಟ್ ನೋಡಿ, ಸೊ ಅಲಾಂಗ್ ದ ಪೀರಿಯಡ್ ಡಿಕ್ರೀಸಸ್. ಹೌದಾ? ಎಮ್ ಜಿ ಆದಮೇಲೆ ಎಲ್ಲಿದೆ? ಎಲ್ಲಿಗೆ ಸೈಜ್ ಕಡಿಮೆ ಇದೆ. ಎಲ್ಲಿ ಕಂಪೇರ್ ಮಾಡಿದ್ರೆ AL3+ ಸೈಜ್ ಏನಿದೆ ಮತ್ತೂ ಕಡಿಮೆ ಇದೆ. ಹೌದಾ? ಸೊ ಅಂದರೆ AL3+ ಶುಡ್ ಬಿ ದ ಆನ್ಸರ್. ಅದಾದಮೇಲೆ MG2+, ಲಾರ್ಜೆಸ್ಟ್ ಸೈಜ್ ಯಾವುದಂತ ನೋಡಿದಾಗ MG. ಹೌದಾ? MG. ಸೊ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಬಿ. ಕರೆಕ್ಟ್ ಆರ್ಡರ್ ಆಫ್ ಡಿಕ್ರೀಸಿಂಗ್ ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಅಂತ ಅಂದರೆ, ಸೊ ನೋಡ್ತಾ ಹೋಗಿ. ಸೊ ಇನ್ ದಿಸ್ ಕೇಸ್ ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್ ಕೊಟ್ಟಿದ್ದಾರೆ. ಹೌದಾ? ಸೊ ಅಂದರೆ ಲಿಥಿಯಂ ಲೆಸ್ ದ್ಯಾನ್ ಬೆರಿಲಿಯಂ ಮೋರ್ ದ್ಯಾನ್ ಕಾರ್ಬನ್. ಸೊ ಬೆರಿಲಿಯಂ ಮೋರ್ ದ್ಯಾನ್ ಬೋರಾನ್ ಲೆಸ್ ದ್ಯಾನ್ ಕಾರ್ಬನ್. ಸೊ ಇದನ್ನು ಯಾವುದಕ್ಕೆ
ಕಂಪೇರ್ ಆಗ್ತದೆ ಅಂತ ನೋಡ್ತಾ ಹೋಗಿ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ವಿಲ್ ಬಿ ಸಿ, ರಿಮೆಂಬರ್. ಹೌದಾ? ಸೊ ಸಾರಿ, ಸಿ ಆಗೋದಿಲ್ಲ. ಸೊ ಕಾರ್ಬನ್ ಇಸ್ ಮೋರ್ ಅಂತಂದ್ರೆ ಬಿ ಆಗ್ತದೆ. ಕಾರ್ಬನ್ ಮೋರ್ ದ್ಯಾನ್ ಬೆರಿಲಿಯಂ, ಮೋರ್ ದ್ಯಾನ್ ಬೋರಾನ್, ಮೋರ್ ದ್ಯಾನ್ ಲಿಥಿಯಂ, ರೈಟ್? ಸೊ ಮೋರ್ ದ್ಯಾನ್ ಬೋರಾನ್ ಆಗೋದಿಲ್ಲ, ಯಾಕಂದ್ರೆ ಬೋರಾನ್ ಮೋರ್ ದ್ಯಾನ್ ಬೆರಿಲಿಯಂ ಇದೆ ನೋಡಿ, ಇದು ರಾಂಗ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಬಿ. Ca2 ಪ್ಲಸ್ ಐಸೋ ಎಲೆಕ್ಟ್ರಾನಿಕ್, Ca2 ಪ್ಲಸ್ ಅಲ್ಲಿ 18 ಎಲೆಕ್ಟ್ರಾನ್ ಇದೆ, ಐಸೋ ಎಲೆಕ್ಟ್ರಾನಿಕ್ ಯಾವುದು? ಸೊ ಅರ್ಗಾನ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿ, 1s2 2s2 2p6 3s2 3p6 3d9 ರಿಪ್ರೆಸೆಂಟ್. 3d9 ಇದೆ ಅಂತ ಸಿ 3d9 ಯಾವುದಕ್ಕೂ ಪಾಸಿಬಿಲಿಟಿ ಇಲ್ಲ. ಸೊ 3p6 ಇದೆ, 3p6 ಆದಮೇಲೆ 3d10 4s2 ಇದೆ, ಹೌದಾ? ಸೊ 3d10 4s2 ಇದೆ, 3d10 4s1 ಕೂಡ ಇದೆ, ಹೌದಾ? ಇವು ಯಾವುದು ತಗೊಂಡ್ರು ಕೂಡ ನಾವು ಎರಡೂ ಕೂಡ, ಇದು ಕಾಪರ್, ಸೊ ಇದು ಜಿಂಕ್, ಇದು ಕಾಪರ್, ಎಕ್ಸೆಪ್ಷನ್ ಕಾನ್ಫಿಗರೇಷನ್, ಎರಡೂ ಕೂಡ ಮೆಟಲೇ. ಸೊ 3d9 ಇದೆ ಅಂದರೆ 2 ಎಲೆಕ್ಟ್ರಾನ್ ಈ ಕೇಸ್ ಒಳಗೆ 2 ರಿಮೂವ್ ಮಾಡಿದಿರಿ, ಸೊ ಈ ಕೇಸ್ ಒಳಗೆ 2 ರಿಮೂವ್ ಮಾಡಿದಿರಿ, ಅಂದರೆ ಮೀನಿಂಗ್ ಏನು? ಕ್ಯಾಟಿಯನ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಮೆಟಾಲಿಕ್ ಕ್ಯಾಟಿಯನ್. ಮೆಂಡೆಲಿವ್ ಪೀರಿಯಾಡಿಕ್ ಲಾ ಬೇಸ್ಡ್ ಆನ್ ವಾಟ್? ಡೆಫಿನೆಟ್ಲಿ ಅಟಾಮಿಕ್ ವೇಟ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಬಿ. 13th, ವಿಚ್ ಆಫ್ ದ ಫಾಲೋವಿಂಗ್ ರಿಪ್ರೆಸೆಂಟ್ ಐಸೋಟೋನ್? ಐಸೋಟೋನ್ ಅಂತಂದ್ರೇನು? ರಿಮೆಂಬರ್, ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್, ಇಸ್ ಐಸೋಟೋನ್. ಸೊ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಏನಿದೆ ನೋಡ್ತಾ ಹೋಗಿ. ಸೊ 12 - 6 ಅಂದರೆ 6 ಬಂತು ಇಲ್ಲಿ ನ್ಯೂಟ್ರಾನ್, 13 - 6 ಅಂದರೆ 7 ಬಂತು, ಇಟ್ ಈಸ್ ನಾಟ್ ದ ಆನ್ಸರ್. 40 - 13, ಸೊ ಇಲ್ಲಿ 13 ಸ್ವಲ್ಪ ರಾಂಗ್, 18 ಆಗಬೇಕೇನು? ಓಕೆ ಇರಲಿ. ಸೊ 21 40 - 18 ಎಷ್ಟು ಬಂತು ಇಲ್ಲಿ? 22, ಹೌದಾ? 22, ರೈಟ್. ಸೊ 20 - 40 ಅಂದರೆ 20, ಸೊ 20, ಸೊ ರಾಂಗ್. ಸೊ ಇದಂತೂ ರಾಂಗ್ ಬರ್ತದೆ. ಸೊ 18 - 40 ಅಂತಂದರೆ 22, 42 - 20 ಅಂದರೆ 22, 43 - 21 22. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಪಿ. ಎಲಿಮೆಂಟ್ಸ್ ವಿಚ್ ಹೂಸ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ವೇರೀಸ್ ಫ್ರಾಮ್ ns to np1 to ns to np6 ಯಾವುದು? np1 ಇಂದ np6 ಅಂದರೆ ಯಾವುದಿದು? ಪಿ ಬ್ಲಾಕ್ ಎಲಿಮೆಂಟ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಬಿ. ದೆನ್ 5th one, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪಿ ಬ್ಲಾಕ್ ಎಲಿಮೆಂಟ್? ವಿಚ್ ಇಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪಿ ಬ್ಲಾಕ್ ಎಲಿಮೆಂಟ್ ಅಂತ ಇದೆ ನೋಡಿ. ಸೊ ಈ ಕೇಸ್ ಒಳಗೆ ದ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ಸ್ ಇನ್ ಪಿ ಆರ್ಬಿಟಲ್, ಕರೆಕ್ಟ್. ಮೋಸ್ಟ್ ಫಾರ್ಮ್ ಕೋವಾಲೆಂಟ್ ಕಂಪೌಂಡ್, ಕರೆಕ್ಟ್. ಇನ್ ಎನಿ ರೋ ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸ್ ಫ್ರಮ್ ಲೆಫ್ಟ್ ಟು ರೈಟ್, ಡೆಫಿನೆಟ್ಲಿ ಕರೆಕ್ಟ್. ಆಕ್ಸಿಡೈಸಿಂಗ್ ಪವರ್ ಡಿಕ್ರೀಸ್ ಫ್ರಮ್ ಲೆಫ್ಟ್ ಟು ರೈಟ್, ರಾಂಗ್ ಇಟ್ ಈಸ್. ರಿಮೆಂಬರ್, ಇನ್ಕ್ರೀಸಸ್ ಫ್ರಮ್ ಲೆಫ್ಟ್ ಟು ರೈಟ್. Because of that reason only fluorine is very strong oxidizing agent ಅನ್ನೋದು ಗೊತ್ತಿರಲಿ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಡಿ. 16, ಅಟಾಮಿಕ್ ರೇಡಿಯಾ ಇನ್ ಕೇಸ್ ಆಫ್ ಇನರ್ಟ್ ಗ್ಯಾಸ್ ಈಸ್? ಅಟಾಮಿಕ್ ರೇಡಿಯಾ ಇನ್ ಕೇಸ್ ಆಫ್ ಇನರ್ಟ್ ಗ್ಯಾಸ್ ಈಸ್ ನೋಡಿ, ಅಟಾಮಿಕ್ ರೇಡಿಯಾ ಇನರ್ಟ್ ಗ್ಯಾಸ್ ಕೇಸ್ ಒಳಗೆ ಏನಂತ ಹೇಳ್ತೀವಿ ನಾವು? ವ್ಯಾನ್ ಡರ್ ವಾಲ್ಸ್ ರೇಡಿಯಾ ಅಂತ ಹೇಳ್ತೀವಿ, ಹೌದಾ? ವ್ಯಾನ್ ಡರ್ ವಾಲ್ಸ್ ರೇಡಿಯಾ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸಿ. ವಿಚ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ಲಾರ್ಜೆಸ್ಟ್ ರೇಡಿಯೈ? ಲಾರ್ಜೆಸ್ಟ್ ರೇಡಿಯಾ ಯಾವುದು ಇದರಲ್ಲಿ ನೋಡ್ತಾ ಹೋಗಿ. ಸೊ 2p6 3s2 ಇದೆ. ಸೊ ಯಾವ್ಯಾವ ಎಲಿಮೆಂಟ್ ಅಂತ ಬರೋದು ಹೋಗ್ಬಿಟ್ರೆ ನಿಮಗೆ ಭಾಳ ಈಸಿ ಆಗ್ತದೆ. 2p6 3s2 ಅಂತಂದರೆ ಮೆಗ್ನೀಷಿಯಮ್. ಸೊ 3s2 3p3 ಅಂತ ಅಂದರೆ ಹಿಯರ್ ಫಾಸ್ಫರಸ್. 3s2 3p1 ಅಂತ ಅಂದರೆ ಅಲ್ಯೂಮಿನಿಯಂ. 3s2 3p5 ಅಂತಂದರೆ ಸೊ ಕ್ಲೋರಿನ್, ಹೌದಾ? ಲಾರ್ಜೆಸ್ಟ್ ರೇಡಿಯಾ ಯಾವುದು ಇದರಲ್ಲಿ? ಸೊ ಕರೆಕ್ಟ್, mg. ವಿಚ್ ಆಫ್ ದ ಫಾಲೋವಿಂಗ್ ಐಸೋ ಎಲೆಕ್ಟ್ರಾನಿಕ್ ಅಯಾನ್ ಹ್ಯಾಸ್ ಲೋಯೆಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ? ಲೋಯೆಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ನೋಡಿ. ಸೊ ಸೈಜ್ ನೋಡ್ತಾ ಹೋಗಿ. ಸೊ ಸೈಜ್ ಆ್ಯಂಡ್ ಅಯೋನೈಸೇಷನ್ ಎಂಥಾಲ್ಪಿ ಇನ್ವರ್ಸ್ಲಿ ರಿಲೇಟೆಡ್ ಅನ್ನೋದು ಗೊತ್ತಿದೆ ನಮಗೆ, ಹೌದಾ? ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಸೈಜ್ ಆ್ಯಂಡ್ ಅಯೋನೈಸೇಷನ್ ಎಂಥಾಲ್ಪಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್, ರೈಟ್? ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್, ಸೈಜ್ ಆರ್ಡರ್ ನೋಡ್ತಾ ಹೋದರೆ ರಿಮೆಂಬರ್ ಸೈಜ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಟಾಮಿಕ್ ನಂಬರ್. ಸೊ ಸೈಜ್ ಜಾಸ್ತಿ ಇದೆ ಯಾವುದಕ್ಕೆ? ಅಟಾಮಿಕ್ ನಂಬರ್. ಯಾವುದು ಕಡಿಮೆ ಇದೆ? ಯಾವುದಕ್ಕೆ ಅಟಾಮಿಕ್ ನಂಬರ್ ಕಡಿಮೆ ಇದೆ? ನೋಡಿ ಸಲ್ಫರ್, ಹೌದಾ? ಸಲ್ಫರ್ ಇಸ್ 16. ಸೊ ಆನ್ಸರ್ ಶುಡ್ ಬಿ ಡಿ ಆಯ್ತು. ಹಾಗಾದರೆ ಹೌದಾ? 18th 19th ಚೂಸ್ ದ ಕರೆಕ್ಟ್ ಆನ್ಸರ್. ಸೊ ಅಯೋನೈಸೇಷನ್ ಎಂಥಾಲ್ಪಿ ಆ್ಯಂಡ್ ಎಲೆಕ್ಟ್ರಾನಿಕ್ ಎಂಥಾಲ್ಪಿ ಇನ್ಕ್ರೀಸಸ್ ಅಲಾಂಗ್ ದ ಪೀರಿಯಡ್, ಎರಡೂ ಕೂಡ ಇನ್ಕ್ರೀಸ್ ಆಗ್ತದ, ಕರೆಕ್ಟು? ಓ ಇದೇ ಕರೆಕ್ಟ್ ಸಿಕ್ಬಿಡ್ತಲ್ಲ ನಮಗೆ, ಹೌದಾ? ಎ. ಯಾಕೆ ಅಯೋನೈಸೇಷನ್ ಎಂಥಾಲ್ಪಿ ಇನ್ಕ್ರೀಸ್, ಎಲೆಕ್ಟ್ರಾನಿಕ್ ಎಂಥಾಲ್ಪಿ ರಾಂಗ್. Decreases electron in wrong, but both decreases wrong. So answer is A. Decreasing order of second ionization enthalpy ಯಾವುದು? Decreasing order of second ionization enthalpy ನೋಡ್ತಾ ಹೋಗಿ. ಸೊ ಕ್ಯಾಲ್ಶಿಯಂ, ಬೇರಿಯಂ, ಪೊಟ್ಯಾಷಿಯಮ್ ಕೊಟ್ಟಿದ್ದಾರೆ. ಸೊ ಪೊಟ್ಯಾಷಿಯಮ್ ಇಲ್ಲಿ ಬರ್ತದೆ, ಕ್ಯಾಲ್ಶಿಯಂ ಇಲ್ಲಿ ಬರ್ತದೆ, ಬೇರಿಯಂ ಇಲ್ಲಿ ಬರ್ತದೆ. ಎಲಾಂಗ್ ದ ಪೀರಿಯಡ್ ಅಯೋನೈಸೇಷನ್ ಎನರ್ಜಿ ಇನ್ಕ್ರೀಸಸ್, ಡೌನ್ ದ ಗ್ರೂಪ್ ಅಯೋನೈಸೇಷನ್ ಎನರ್ಜಿ ಡಿಕ್ರೀಸಸ್, ಹೌದಾ? ಸೊ ಡಿಕ್ರೀಸ್ ಅಂದರೆ ಇಂದ ಕೆಳಗೆ ಯಾವ್ದು ಆಯ್ತು ಹೋದರೆ? ಸೊ ಪೊಟ್ಯಾಷಿಯಮ್ ಇಸ್ ಲೆಸ್, ಯಾಕಂದರೆ ಇದಾದ್ಮೇಲೆ ಇದು ಬರ್ತದೆ. ಪೊಟ್ಯಾಷಿಯಮ್ ಇಸ್ So in this particular case,
ಸೆಕೆಂಡ್ ಅಯೋನೇಷನ್ ಎಂಥಾಲ್ಪಿ ಸಾರಿ ಸೆಕೆಂಡ್ ಅಯೋನೇಷನ್ ಎಂಥಾಲ್ಪಿ ಅಂತ ಅಂದರೆ ನೋಡಿ, ಪೊಟ್ಯಾಷಿಯಂ ಬಗ್ಗೆ ನಾವು ಏನು ಥಿಂಕ್ ಮಾಡಬೇಕೀಗ, ಅರ್ಗಾನ್ ಯಾಕಂದರೆ K+, Ca+ ಅಂದರೆ ಯಾವುದು, ಪೊಟ್ಯಾಷಿಯಂ. ಸೊ Ba+ ಅಂದರೆ ಯಾವುದು, ದರ್ ಇಸ್ ಅನದರ್ Ba+ ಅಂದರೆ ಯಾವುದು, ಸೊ ರಿಮೆಂಬರ್ Ba+ ಅಂತಂದರೆ ಸೊ ಪೊಟ್ಯಾಷಿಯಂ ಕೆಳಗಡೆ ರುಬಿಡಿಯಂ ಕೇಸ್, ರುಬಿಡಿಯಂ ಇದ್ದಂಗೆ, ಸಾರಿ ಸೀಸಿಯಂ ಇದ್ದಂಗೆ, ಇದು ಸೀಸಿಯಂ ಇದ್ದಂಗೆ. ಸೊ ಈಗ ಇದರ ಅರೇಂಜ್ಮೆಂಟ್ ನೋಡಿ. ಸೊ ಬಿಕಾಸ್ ಆಫ್ ದಿಸ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಡೆಫಿನೆಟ್ಲಿ ಪೊಟ್ಯಾಷಿಯಂ ಇಸ್ ಮೋರ್. ಅದಾದಮೇಲೆ ನೋಡಿ ಇದರ ಕೆಳಗೆ ಇದು ಬರ್ತದೆ ಅಂದರೆ ಕ್ಯಾಲ್ಸಿಯಂ ಇಸ್ ಮೋರ್, ಹೌದಾ, ದೆನ್ ಬೋರಿಯಂ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ. ಕನ್ಫ್ಯೂಸ್ ಮಾಡ್ಕೋಬೇಡಿ ಫಸ್ಟ್ ಮತ್ತು ಸೆಕೆಂಡ್ ಅಯೋನೇಷನ್ ಎಂಥಾಲ್ಪಿ ಮಧ್ಯೆ. ವಿಚ್ ಆಫ್ ದ ಫಾಲೋವಿಂಗ್ ಎಲಿಮೆಂಟ್ ಹ್ಯಾಸ್ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ನೋಡಿ 21. ಸೊ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಅಂದರೆ ಅರ್ಸೆನಿಕ್ ಇಲ್ಲಿ ಬರ್ತದೆ, ಸ್ಟೀಬಿಯಂ, ಫಾಸ್ಫರಸ್, ಸಲ್ಫರ್ ಇಲ್ಲಿ ಬರ್ತದೆ. ಸೊ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್ ಡೌನ್ ದ ಗ್ರೂಪ್, ಇನ್ಕ್ರೀಸ್ ಅಲಾಂಗ್ ದ ಪೀರಿಯಡ್. ಸೊ ಸಲ್ಫರ್ ಈಸ್ ಮೋರ್. ಸೊ ಅದು ಎಲ್ಲಿದೆ ಅಂತ ನೀವು ಮಾಡ್ಕೊಂಡು ಬಿಟ್ರಿ ಅಂದ್ರೆ ಭಾಳ ಈಸಿ ಆಗ್ತದೆ. ಎಲೆಕ್ಟ್ರಾನ್ಗಿನ ಎಂಥಾಲ್ಪೀಸ್ ಆಫ್ BCNO, electron-ಗಿನ ಎಂಥಾಲ್ಪಿ ಆಫ್ BCNO ನೋಡ್ತಾ ಹೋಗಿ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್, ಸೊ ಎಲೆಕ್ಟ್ರಾನ್ಗಿನ ಎಂಥಾಲ್ಪಿ ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್ ಅಲಾಂಗ್ ದ ಪೀರಿಯಡ್ ಏನಾಗ್ತದೆ, ಇನ್ಕ್ರೀಸಸ್ ಅಲಾಂಗ್ ದ ಪೀರಿಯಡ್, ಹೌದಾ, ಇನ್ಕ್ರೀಸಸ್. ಬಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ನೆನ್ಪಿಟ್ಕೋಬೇಕು, ಎಲೆಕ್ಟ್ರಾನ್ಗಿನ ಎಂಥಾಲ್ಪಿ ಅಂದರೆ ಎಬಿಲಿಟಿ ಟು ಗೇನ್ ಎಲೆಕ್ಟ್ರಾನ್. ಸೊ ನೈಟ್ರೋಜನ್ ನೋಡಿ, ಬಿಕಾಸ್ ಆಫ್ ದಿ ಹಾಫ್ ಫಿಲ್ಡ್, ರಿಮೆಂಬರ್, because of the half filled, nitrogen is having electron gain enthalpy less than oxygen, ಹೌದಾ. ಸೊ and more than carbon, definitely more than carbon. ಸೊ ಆ ರೀತಿ ಥಿಂಕ್ ಮಾಡಿ. oxygen is more, there is no doubt, right? oxygen is more than nitrogen definitely, and carbon also, remember carbon also, okay. So carbon more than boron is also correct, remember. ಬಟ್ ಆಕ್ಸಿಜನ್ ಇಸ್ ಮೋರ್ ದೆನ್ ಕಾರ್ಬನ್ ಆಲ್ಸೋ, ನೈಟ್ರೋಜನ್ ಆಲ್ಸೋ. ಯಾಕಂದರೆ ನೈಟ್ರೋಜನ್ನಿಗೆ ಕಂಪೇರ್ ಟು ಕಾರ್ಬನ್ ಇಟ್ ಈಸ್ ಲೆಸ್, ರೈಟ್. ಸೊ ಈ ರೀತಿ ಆಗ್ತದೆ ನೋಡಿ, ಬೋರಾನ್ ಲೆಸ್ ದೆನ್ ಕಾರ್ಬನ್, ಮೋರ್ ದೆನ್ ನೈಟ್ರೋಜನ್, ಲೆಸ್ ದೆನ್ ಆಕ್ಸಿಜನ್, ರೈಟ್. ಇದು ಕರೆಕ್ಟ್ ಆರ್ಡರ್. ಸೊ ಇದನ್ನು ಇನ್ನೊಂದು ರೀತಿ ಬರೆದ್ರೆ ಏನಾಗ್ತದೆ, ಲೈಕ್ ದಿಸ್, ನೈಟ್ರೋಜನ್ ಈ ಕಡೆ ತಗೊಂಡು ಆಕ್ಸಿಜನ್ ಮೋರ್ ದ್ಯಾನ್ ಆಕ್ಸಿಜನ್ ಮೋರ್ ದೆನ್ ನೈಟ್ರೋಜನ್ ಆಲ್ಸೋ ಆ್ಯಂಡ್ ಕಾರ್ಬನ್ ಆಲ್ಸೋ, ರಿಮೆಂಬರ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಬಿ. In which of the following species the size of the first species is not more than second? First one is not more than second. ಸ್ವಲ್ಪ ಥಿಂಕ್ ಮಾಡಿ. ಸೊ ಲಿಥಿಯಂ ನೋಡಿ, ಲಿಥಿಯಂ, ಫ್ಲೂರಿನ್ ಈಸ್ ಲೆಸ್, ಲಿಥಿಯಂ ಈಸ್ ಮೋರ್. ಸೊ ಫಸ್ಟ್ ಸ್ಪೀಸೀಸ್ ನಾಟ್ ಮೋರ್ ದ್ಯಾನ್ ಅಂದರೆ ಏನು ಬಿಡಬೇಕು ನಿಮಗೆ, ಫಸ್ಟ್ ಲೆಸ್ ಸಿಗಬೇಕು, ದೆನ್ ಮೋರ್ ಸಿಗಬೇಕು. ಬಟ್ ಮೋರ್ ಲೆಸ್ ನಾಟ್ ದ ಆನ್ಸರ್. Fe2 + Fe3 + ಲೆಸ್ ಮೋರ್, ಯಾಕಂದರೆ ಚಾರ್ಜ್ ಜಾಸ್ತಿ ಆಯಿತಾ, ಲೆಸ್ ಮೋರ್, ಸೊ ನಾಟ್ ದ ಆನ್ಸರ್. Na+ and F- ಐಸೋಎಲೆಕ್ಟ್ರಾನಿಕ್ ಇದು, ಹೌದಾ, ಐಸೋಎಲೆಕ್ಟ್ರಾನಿಕ್. ಸೋಡಿಯಂ ಈಸ್ ಹ್ಯಾವಿಂಗ್ ಲೆಸ್, ಫ್ಲೋರಿನ್ ಈಸ್ ಹ್ಯಾವಿಂಗ್ ಮೋರ್. ಸೊ ದಿಸ್ ಶುಡ್ ಬಿ ದ ಆನ್ಸರ್. ಯಾಕಂದರೆ ನಮಗೆ ಲೆಸ್ ಮೋರ್ ಸಿಗಬೇಕು. ಸೊ ಇದು ಮೋರ್ ಆ್ಯಂಡ್ ಇದು ಲೆಸ್, ಹೌದಾ. ಸೊ ಅಲಾಂಗ್ ದ ಪೀರಿಯಡ್, ಡೌನ್ ದ ಗ್ರೂಪ್. ಸೊ ಆಕ್ಸಿಜನ್ ಕೆಳಗಡೆ, ಸಲ್ಫರ್ ಬರ್ತದೆ ಮೋರ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸಿ. 24th ನೋಡಿ, ಎಲಿಮೆಂಟ್ XYZ ಹ್ಯಾವ್ ಅಟಾಮಿಕ್ ನಂಬರ್ 19, 37, 55 ರೆಸ್ಪೆಕ್ಟಿವ್ಲಿ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಅಬೌಟ್ ದೆಮ್? 19 ಇಲ್ಲೆಲ್ಲೋ ಬರ್ತದೆ, 19, 55 ಇಲ್ಲಿ ಬರ್ತದೆ, 55 ಇಲ್ಲಿ ಬರ್ತದೆ, ಸಾರಿ 55 ಇಲ್ಲಿ ಬರ್ತದೆ, 37 ಇದ್ರ ಕೆಳಗಡೆ ಇಲ್ಲಿ ಬರ್ತದೆ. ಯಾಕಂದರೆ ನೋಬಲ್ ಗ್ಯಾಸಸ್ ನೋಡಿ 18, 36, 54, ಹೌದಾ. ಸೊ ಇದಾದಮೇಲೆ ನೆಕ್ಸ್ಟು ಅಲ್ಕಲಿ ಮೆಟಲ್. ಇದು ಅಲ್ಕಲಿ ಮೆಟಲ್. ಹಾಗಾದರೆ ಅಲ್ಕಲಿ ಮೆಟಲ್ ಅಂತ ಅಂದಾಗ, ಸೊ ಅಯೋನೈಸೇಷನ್ ಎಂಥಾಲ್ಪಿ ವುಡ್ ಇನ್ಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಅಟಾಮಿಕ್ ನಂಬರ್. ಸೊ ದಟ್ ಈಸ್ ಆಲ್ಸೋ ಕರೆಕ್ಟ್, ಬಟ್ ವಿಚ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಅಬೌಟ್ ದೆಮ್? ಅಯೋನೈಸೇಷನ್ ಎಂಥಾಲ್ಪಿ ವುಡ್ ಇನ್ಕ್ರೀಸ್ ಅಂತ ಕೇಳಿದ್ದಾರೆ, ಇನ್ಕ್ರೀಸ್ ಆಗೋದಿಲ್ಲ ಇಲ್ಲಿ, ರಿಮೆಂಬರ್ ಡಿಕ್ರೀಸ್ ಆಗ್ತದೆ, ಹೌದಾ. ಸೊ ದಿಸ್ ಈಸ್ ರಾಂಗ್. ವೈ ವುಡ್ ಹ್ಯಾವ್ ಎನ್ ಅಯೋನೈಸೇಷನ್ ಎಂಥಾಲ್ಪಿ ಬಿಟ್ವೀನ್ ಎಕ್ಸ್ ಆ್ಯಂಡ್ ಜೆಡ್? ವೈ ಇದು ಎಕ್ಸ್, ವೈ ಜೆಡ್. ವೈ ಈಸ್ ಇನ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ಜೆಡ್, ಕರೆಕ್ಟಾ? ಎಸ್. 24th ಕ್ವಶನ್ ಆನ್ಸರ್ ಇಸ್ ಬಿ. ಝಡ್ ವುಡ್ ಹ್ಯಾವ್ ಹೈಯೆಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ, ರಾಂಗ್, ಯಾಕಂದರೆ ಕೆಳಗಡೆ ಇದೆ. ವೈ ವುಡ್ ಹ್ಯಾವ್ ಹೈಯೆಸ್ಟ್ ಇಸ್ ರಾಂಗ್, ಬಿಕಾಸ್ ಇನ್ ಬಿಟ್ವೀನ್ ಇದೆ. 25th ಕ್ವಶನ್, ದ ಎಲಿಮೆಂಟ್ ವಿಚ್ ಹ್ಯಾಸ್ ಹೈಯರ್ ionization enthalpy but positive electron gain enthalpy is the element having very high ionization enthalpy but positive electron gain enthalpy. Definitely noble gas. High ionization enthalpy positive noble gas irbeku hodala. Answer for this question is C. Heaviest element nodi, heaviest element yavadu anta nodi. Heaviest element atomic number yavadu ಜಾಸ್ತಿ ಇದೆ, mass yavadu ಜಾಸ್ತಿ ಇದೆ? Definitely uranium. I page number 112 element. 1 andre un, 2
2 ಅಂದರೆ ಬೈ ಎಮ್. ಸೊ ಅನ್ನನ್ ಬಿ ಎಮ್ ಎಲ್ಲಿದೆ? ಅನ್ನನ್ ಬಿ ಎಮ್. ಬಿ ಇಸ್ ದ ಆನ್ಸರ್ 27. Which of the following sets contains pair of elements that would not belong to the same group but show chemical properties? ಸೇಮ್ ಗ್ರೂಪಲ್ಲಿ ಇದ್ದರೆ ಕೆಮಿಕಲ್ ಪ್ರಾಪರ್ಟೀಸ್ ತೋರಿಸ್ತದೆ, ಕರೆಕ್ಟು. ಬಟ್ ಅದನ್ನು ಬಿಟ್ಟು ಬೇರೆದು ಯಾವುದು ಹಾಗಾದರೆ ಸೇಮ್ ಕೆಮಿಕಲ್ ಪ್ರಾಪರ್ಟಿ ತೋರಿಸ್ತದೆ? ಸೊ ದೆನ್ ಡೆಫಿನೆಟ್ಲಿ ದಟ್ ಈಸ್ ಡಯಾಗೋನಲ್ ರಿಲೇಷನ್ಶಿಪ್. ಡಯಾಗೋನಲ್ ರಿಲೇಷನ್ಶಿಪ್, ರಿಮೆಂಬರ್ ಡಯಾಗೋನಲ್ ರಿಲೇಷನ್ಶಿಪ್ ಯಾವುದಿದೆ ನೋಡಿ. ಸೊ ಡಯಾಗೋನಲ್ ರಿಲೇಷನ್ಶಿಪ್ ಹೇಗೆ ಹೇಳ್ತೀವಿ? ಲೀಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್. ಸೊ ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್. Lithium, magnesium is having diagonal, beryllium, aluminum is having, boron, silicon is having. So answer for this question is B. Which of the following is not, which is a metalloid? Metalloid ಯಾವುದು ಅಂತ ನೋಡಿ. lead metal, tin metal, molybdenum metal, antimony metalloid. So the answer for this question is C. Variable oxidation state, very important. Variable oxidation state ಯಾವುದು? ಡೆಫಿನೆಟ್ಲಿ ಕಣ್ಣು ಮುಚ್ಚಿದ್ರೆ ಆನ್ಸರ್ ಬರಬೇಕು. ಸೊ ಡಿ ಬ್ಲಾಕ್ ಎಲಿಮೆಂಟ್. ವಿಚ್ ಆಫ್ ದ ಫಾಲೋವಿಂಗ್ ಹ್ಯಾವ್ ನೋ ಯೂನಿಟ್? ಯೂನಿಟ್ ಇಲ್ಲದೆ ಇರೋದು ಯಾವುದು? ರಿಮೆಂಬರ್ ಎಲೆಕ್ಟ್ರೋನೆಗೆಟಿವಿಟಿ, ನೋ ಯೂನಿಟ್, ನೋ ಯೂನಿಟ್. ಸೊ ಅಯನೈಸೇಷನ್ ಎಂಥಾಲ್ಪಿ ಕಿಲೋ ಜೂಲ್ಸ್ ಪರ್ ಮೋಲ್. ಎಲೆಕ್ಟ್ರಾನ್ ಎಂಥಾಲ್ಪಿ ಆಲ್ಸೋ ಸೇಮ್. ಅಟಾಮಿಕ್ ರೇಡಿಯಸ್ ಪಿಕೋಮೀಟರ್. ಹೌದಾ? ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ. 31st ರೈಟ್. ಸೊ ನಾವು 32nd ಕ್ವಶನ್ ನೋಡಿ. 32nd ಕ್ವಶನ್ ನೋಡಿ. ರೈಟ್. ಸೊ ವಿಚ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ಲಾರ್ಜೆಸ್ಟ್ ಸೈಜ್? ಲಾರ್ಜೆಸ್ಟ್ ಸೈಜ್ ಅಂತ ಕೇಳ್ತಾ ಇದ್ದಾರೆ. ಲಾರ್ಜೆಸ್ಟ್ ಸೈಜ್. ಸೊ ಡೆಫಿನೆಟ್ಲಿ ಕಂಪೇರ್ ಟು ಬೆರಿಲಿಯಂ, ಸೋಡಿಯಂ ಇಸ್ ಹ್ಯಾವಿಂಗ್ ಮೋರ್. ಬಟ್ ಸೋಡಿಯಮಲ್ಲಿ ಯಾವುದು ಲಾರ್ಜೆಸ್ಟ್ ಅಂತ ಬಂದಾಗ ಆನಿಯಾನಿಕ್. ಹೌದಾ? ಆನಿಯಾನ್ಸ್ ಆರ್ ಲಾರ್ಜೆಸ್ಟ್ ರೇಡಿಯಸ್. 33 ನೋಡಿ. ಕರೆಕ್ಟ್ ಆರ್ಡರ್ ಆಫ್ ಎಲೆಕ್ಟ್ರಾನ್ ಎಂಥಾಲ್ಪಿ ವಿತ್ ದ ನೆಗೆಟಿವ್ ಸೈನ್ ಯಾವುದು? ಯಾವುದು ನೋಡಿ? ಯಾವುದು? ಸೊ ಔಟ್ ಆಫ್ ದಿಸ್ ರಿಮೆಂಬರ್ ನೆಗೆಟಿವ್ ಸೈನ್. ಸೊ ಆಕ್ಸಿಜನ್, ಸಲ್ಫರ್, ಸೆಲೇನಿಯಂ. ಎಕ್ಸೆಪ್ಷನಲ್ ಕೇಸ್ ಯಾವುದು? ಎಕ್ಸೆಪ್ಷನ್ ಆಕ್ಸಿಜನ್ ಲೆಸ್ ದ್ಯಾನ್ ಸಲ್ಫರ್ ಮೋರ್ ದ್ಯಾನ್ ಸೆಲೇನಿಯಂ. ಸೊ ಆನ್ಸರ್ ಯಾವ್ದು ಹಾಗಾದರೆ? ಸೊ sulfur more than oxygen more than selenium hoda. So 33rd question, answer for this question is, remember, sulfur, selenium. Sulfur is less than sulfur, selenium. So in this particular case remember, ನೀವು ಇದು ಸ್ವಲ್ಪ ಟ್ವಿಸ್ಟಿಂಗ್ ಇದೆ. ಇಂಥ ಕ್ವಶನ್ ಜನರಲಿ ಕೇಳೋದಿಲ್ಲ. ನೀವು ಎಕ್ಸಾಕ್ಟ್ ವ್ಯಾಲ್ಯೂಸ್ ಇಫ್ ಯು ಸಿ, ಎಕ್ಸಾಕ್ಟ್ ವ್ಯಾಲ್ಯೂಸ್ ನೋಡ್ತಾ ಹೋದ್ರಿ ಅಂದರೆ ಆಕ್ಸಿಜನ್ ಇದಕ್ಕಿಂತ ಕಡಿಮೆ ಇದೆ, ಇದಕ್ಕಿಂತ ಕಡಿಮೆ ಇದೆ. ಅಂದರೆ ದ ಆನ್ಸರ್ ಫಾರ್ ದಿಸ್ 33rd ಕ್ವಶನ್ ಈಸ್ ರಿಮೆಂಬರ್ ಸಿ. ಸಿ. ಡಯಾಗೋನಲ್ ಪಾರ್ಟ್ನರ್ ಆಫ್ ಬೋರಾನ್. ಬೋರಾನ್ ಅದು ಡಯಾಗೋನಲ್ ಪಾರ್ಟ್ನರ್ ಯಾವುದು? ಡಯಾಗೋನಲ್ ಇಲ್ಲಿ ಯಾರು ಬರ್ತಾರೆ? ಬೋರಾನ್ ಕೆಳಗಡೆ ಅಲ್ಯೂಮಿನಿಯಂ ಬರ್ತಾರೆ. ಇದಾದ್ಮೇಲೆ ಇಲ್ಲಿ ಸಿಲಿಕಾನ್ ಬರ್ತಾರೆ. ಬೋರಾನ್ ಸಿಲಿಕಾನ್. ಸೊ ಪಾರ್ಟ್ನರ್ ಇಸ್ ಸಿಲಿಕಾನ್. 35th ರಿಪ್ರೆಸೆಂಟೇಟಿವ್ ಎಲಿಮೆಂಟ್ ಅಂದ್ರೆ ಯಾವ್ದು ಅಂತ ಹೇಳ್ತೀವಿ? ರಿಪ್ರೆಸೆಂಟೇಟಿವ್ ಎಸ್ ಆ್ಯಂಡ್ ಪಿ. ರಿಮೆಂಬರ್ ಎಸ್ ಆ್ಯಂಡ್ ಪಿ, ವೆರಿ ಸಿಂಪಲ್. 36 ಎಲಿಮೆಂಟ್ ವಿತ್ ದ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ XE 4f7 5d1 6s2 ಲೈಸಿನ್. ಸಿ 4f7 ಇದೆ. F7 ಎಫ್ ಇದ ಮೇಲೆ ಯಾವುದದು ಮತ್ತೆ? ಎಫ್ ಬ್ಲಾಕ್ ಹೌದಲ್ಲೋ? ಎಫ್ ಬ್ಲಾಕೆ. ಸೊ 5F ಇದ್ರೆ ಆಕ್ಟಿನಾಯ್ಡ್, ಇದು ಲ್ಯಾಂಥನಾಯ್ಡ್. ಇದು ಅಂದರೆ ಎಫ್ ಬ್ಲಾಕ್ ಅಂತ ಅಷ್ಟೇ ಆನ್ಸರ್ ಆಗ್ತದೆ. 36 ಕ್ವಶನ್ ಆನ್ಸರ್ ಈಸ್ ಸಿ. 37 ದ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ಹೈಡ್ರೋಜನ್ ಆಟಮ್ ವುಡ್ ಗಿವ್ ರೈಸ್ ಟು. ಅಯೋನೈಸೇಷನ್ ಆಫ್ ಹೈಡ್ರೋಜನ್ ಆಟಮ್ H ಪ್ಲಸ್ ಅಯೋನೈಸೇಷನ್ ಅಂದರೆ H ಗಿವ್ ರೈಸ್ ಟು H ಪ್ಲಸ್ ಪ್ಲಸ್ ಎಲೆಕ್ಟ್ರಾನ್. ಅಂದರೆ ಏನಾಯ್ತು? ಇದು ಏನಿದು? ಪ್ರೋಟಾನ್. ಹೌದಾ? ಪ್ರೋಟಾನ್. ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸಿ. ವಿತ್ ರೆಸ್ಪೆಕ್ಟ್ ಟು ಕ್ಲೋರಿನ್, ಹೈಡ್ರೋಜನ್ ವಿಲ್ ಬಿ. ಕ್ಲೋರಿನಿಗೆ ಕಂಪೇರ್ ಮಾಡಿದ್ರೆ ಹೈಡ್ರೋಜನ್ ಏನಿದೆ? ಸೊ ನೋಡ್ತಾ ಹೋಗಿ. ಎಲೆಕ್ಟ್ರೋಪಾಸಿಟಿವ್, ಎಲೆಕ್ಟ್ರೋನೆಗೆಟಿವ್, ನ್ಯೂಟ್ರಲ್, ನನ್ ಆಫ್ ದಿಸ್. ನ್ಯೂಟ್ರಲ್ ಅಂತೂ ಆಗೋದಿಲ್ಲ, ನನ್ ಆಫ್ ದೀಸ್ ಅಂತೂ ಸಾಧ್ಯನೇ ಇಲ್ಲ. ಹೌದಾ? ಸೊ ಪಾಸಿಟಿವ್, ನೆಗೆಟಿವ್. ಎಲೆಕ್ಟ್ರಾನ್ ನೆಗೆಟಿವಿಟಿ ಯಾರಿಗೆ ಜಾಸ್ತಿ ಇದೆ? ಕ್ಲೋರಿನ್. ಹೌದಾ? ಸೊ ದಿಸ್ ಬಟ್ ಹೈಡ್ರೋಜನ್ ಯಾವುದು? ಎಲೆಕ್ಟ್ರೋಪಾಸಿಟಿವ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ. ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇದೆ 5th ಪೀರಿಯಡ್ ಎಷ್ಟು? 5th ಪೀರಿಯಡ್ ನೋಡಿ. ಫಸ್ಟ್ ಪೀರಿಯಡ್ದಲ್ಲಿ 2 ಎಲಿಮೆಂಟು, ಸೆಕೆಂಡ್ ಪೀರಿಯಡ್ದಲ್ಲಿ 8, ಥರ್ಡ್ ಪೀರಿಯಡ್ದಲ್ಲಿ 8, 4th ಪೀರಿಯಡ್ದಲ್ಲಿ 18, 5th ಪೀರಿಯಡ್ದಲ್ಲಿ 18, 6th ಪೀರಿಯಡಲ್ಲಿ 32, 7th ಪೀರಿಯಡ್ದಲ್ಲಿ 32. ಇಷ್ಟು ನೆನ್ಪಿಟ್ಕೊಳ್ಳಿ. ಇದು ಮ್ಯಾಜಿಕ್ ನಂಬರ್ ಅಂತ ಕರಿತೀವಿ ನಾವು. ಮ್ಯಾಜಿಕ್ ನಂಬರ್. 5th ಪೀರಿಯಡ್ ಆನ್ಸರ್ ಯಾವ್ದಾಗಾದ್ರೆ 39th ಕ್ವಶನ್. ಸೊ ಎ. ಲಾಸ್ಟ್ ಕ್ವಶನ್ ಇನ್ ದಿಸ್ ಚಾಪ್ಟರ್. ಇನ್ ಕಂಪ್ಯಾರಿಸನ್ ಟು ಪೇರೆಂಟ್ ಆಟಮ್ ದ ಸೈಜ್ ಆಫ್ ದಿ, ರಿಮೆಂಬರ್ ಸೈಜ್ ಆಫ್ ದಿ ನೋಡ್ತಾ ಹೋಗಿ. ಕ್ಯಾಟಿಯಾನ್ ಸ್ಮಾಲರ್ ದ್ಯಾನ್ ದ ಸ್ಮಾಲರ್ ಬಟ್ ಆನಿಯಾನ್ ಇಸ್ ಲಾರ್ಜರ್. ಸಿ ಯಾವಾಗಲೂ ರಿಮೆಂಬರ್ ಆನಿಯಾನ್ ಈಸ್ ಮೋರ್ ದ್ಯಾನ್ ಪೇರೆಂಟ್ ಆಟಮ್, ಮೋರ್ ದ್ಯಾನ್ ಕ್ಯಾಟಿಯಾನ್. ಹೌದಾ? ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ರಿಮೆಂಬರ್ ಸೊ ಎ. Cation is smaller, anion is larger. Answer for this question is A. 40th question answer is A. So this finished classification of elements chapter. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣಂತೆ ಕೆಮಿಕಲ್ ಬಾಂಡಿಂಗ್ ಜೊತೆ. ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.